ಕರ್ನಾಟಕ ರಾಜಕೀಯದಲ್ಲಿ ಮತ್ತೊಂದು ಹೈ ವೋಲ್ಟೇಜ್ ಕದನ ಶುರುವಾಗಿದೆ. ವಿಧಾನಸಭೆಯಿಂದ ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ನಡೆಯಲಿರೋ ಚುನಾವಣೆ ಈಗ ಇಡೀ ರಾಜ್ಯದ ಗಮನ ಸೆಳೀತಾ ಇದೆ. ಮೇಲ್ನೋಟಕ್ಕೆ ಇದು ಕೇವಲ ಅಂಕಿಅಂಶಗಳ ಆಟದಂತೆ ಕಂಡ್ರೂ ತೆರೆಮರೆಯಲ್ಲಿ ನಡೀತಾ ಇರೋ ರಾಜಕೀಯ ತಂತ್ರ ಪ್ರತಿತಂತ್ರಗಳು ಮಾತ್ರ ಅತ್ಯಂತ ಕುತೂಹಲಕಾರಿಯಾಗಿದೆ. ಅದರಲ್ಲೂ ಈ ಚುನಾವಣೆಯ ಕ್ಲೈಮ್ಯಾಕ್ಸ್ ಬಂದು ನಿಂತಿರೋದು ಕೇವಲ ಒಂದೇ ಒಂದು ಮತದ ಮೇಲೆ. ಹಾಗಾದರೆ ಆ ಒಂದು ಮತ ಯಾರದ್ದು? ಆ ಒಂದು ಮತದ ಕಿಂಗ್ ಮೇಕರ್ ಯಾರು? ಬನ್ನಿ ಈ ವಿಡಿಯೋದಲ್ಲಿ ಅದ್ರ ಬಗ್ಗೆ ಪೂರ್ತಿಯಾಗಿ ತಿಳ್ಕೊಳ್ಳೋಣ. ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ವಿಧಾನಸಭೆಯ ಶಾಸಕರ ಮತಗಳ ಆಧಾರದ ಮೇಲೆ ನಡೆಯುವ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ತನ್ನ 5ನೇ ಅಭ್ಯರ್ಥಿಯಾಗಿ ವಿನಯ್ ಕಾರ್ತಿಕ್ ಅವರನ್ನ ಕಣಕ್ಕಿಳಿಸಿ ಮೈತ್ರಿಕೂಟಕ್ಕೆ ಸವಾಲು ಹಾಕಿದೆ. ಇತ್ತ ಬಿಜೆಪಿ ಮತ್ತು ಜೆಡಿಎಸ್ ಒಟ್ಟಾಗಿ ಮೈತ್ರಿಕೂಟದ 3ನೇ ಅಭ್ಯರ್ಥಿಯಾಗಿ ಗೋವಿಂದರಾಜು ಅವರನ್ನ ರಂಗಕ್ಕೆ ಇಳಿಸಿದೆ. ಈ ಮೂಲಕ 7 ಸ್ಥಾನಗಳಿಗೆ ಈಗ 8 ಅಭ್ಯರ್ಥಿಗಳು ಕಣದಲ್ಲಿದ್ದು ಪೈಪೋಟಿ ರಂಗೇರಿದೆ. ಮೊದಲು ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದ ಲೆಕ್ಕಾಚಾರವನ್ನ ನೋಡೋಣ. ಸದ್ಯ 222 ಸದಸ್ಯ ಬಲದ ವಿಧಾನಸಭೆಯಲ್ಲಿ ಕಾಂಗ್ರೆಸ್ ಸ್ವಂತ ಬಲದ ಮೇಲೆ 134 ಶಾಸಕರನ್ನ ಹೊಂದಿದೆ. ಇದರ ಜೊತೆಗೆ ಬಿಜೆಪಿಯಿಂದ ಉಚ್ಚಾಟನೆಗೊಂಡಿರುವ ಎಸ್.ಟಿ. ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಅವರ ಬೆಂಬಲವು ಹಸ್ತಪಾಳಯಕ್ಕಿದೆ. ಅಷ್ಟೇ ಅಲ್ಲದೆ ಇಬ್ಬರು ಪಕ್ಷೇತರ ಶಾಸಕರು ಮತ್ತು ಕರ್ನಾಟಕ ಸರ್ವೋದಯ ಪಕ್ಷದ ದರ್ಶನ್ ಪುಟ್ಟಣ್ಣಯ್ಯ ಕೂಡ ಕಾಂಗ್ರೆಸ್ ಬೆಂಬಲಕ್ಕೆ ನಿಂತಿದ್ದಾರೆ. ಇವೆಲ್ಲವನ್ನೂ ಕೂಡಿ ಕಳೆದರೆ ಕಾಂಗ್ರೆಸ್ ಬಲ 139ಕ್ಕೆ ಬಂದು ನಿಲ್ಲುತ್ತೆ. ಆದರೆ ಟ್ವಿಸ್ಟ್ ಇರೋದೇ ಇಲ್ಲಿ. ಕಾಂಗ್ರೆಸ್ ಕಣಕ್ಕಿಳಿಸಿರುವ 5 ಅಭ್ಯರ್ಥಿಗಳು ಸುಲಭವಾಗಿ ಗೆದ್ದು ಬರಬೇಕಾದ್ರೆ ತಲಾ 28 ಮತಗಳಂತೆ ಒಟ್ಟು 140 ಮತಗಳ ಅಗತ್ಯವಿದೆ. ಆದರೆ ಕಾಂಗ್ರೆಸ್ ಬಳಿ ಇರೋದು 139 ಮತಗಳು ಮಾತ್ರ. ಅಂದರೆ 5ನೇ ಅಭ್ಯರ್ಥಿ ವಿನಯ್ ಕಾರ್ತಿಕ್ ಅವರ ಗೆಲುವಿನ ದಡ ಸೇರಲು ಕಾಂಗ್ರೆಸ್ಗೆ ಇನ್ನು ಕೇವಲ ಒಂದೇ ಒಂದು ಮತದ ತೀವ್ರ ಕೊರತೆ ಇದೆ. ಇತ್ತ ಪ್ರತಿಪಕ್ಷಗಳಾದ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಕೂಟದ ಲೆಕ್ಕಾಚಾರವೇನು? ಮೈತ್ರಿಕೂಟ ತನ್ನ 3 ಅಭ್ಯರ್ಥಿಗಳನ್ನು ಗೆಲ್ಲಿಸಿಕೊಳ್ಳಲು ಒಟ್ಟು 84 ಮತಗಳ ಅಗತ್ಯವಿದೆ. ಸದ್ಯ ಬಿಜೆಪಿ ಮತ್ತು ಜೆಡಿಎಸ್ ಎರಡೂ ಪಕ್ಷಗಳ ಶಾಸಕರ ಬಲವನ್ನು ಒಟ್ಟಾಗಿ ಸೇರಿಸಿದ್ರೆ ಅವರ ಬಳಿ 80 ಮತಗಳಿವೆ. ಅಂದರೆ ಮೈತ್ರಿ ಅಭ್ಯರ್ಥಿ ಗೋವಿಂದರಾಜು ಅವರ ಗೆಲುವಿಗೂ ಕೂಡ 4 ಮತಗಳ ಕೊರತೆ ಇದೆ. ಹೀಗಾಗಿ ಉಭಯ ಪಾಳೆಯದಲ್ಲೂ ಈಗ ಕೊನೆ ಕ್ಷಣದ ಕಸರತ್ತು ಜೋರಾಗಿದೆ. ಈ ಇಡೀ ಚುನಾವಣೆಯ ಮಹಾ ಕುತೂಹಲದ ಕೇಂದ್ರ ಬಿಂದುವಾಗಿ ಈಗ ಕಾಣಿಸ್ತಾ ಇರೋದು ಜೆಡಿಎಸ್ನ ಹಿರಿಯ ನಾಯಕ ಜಿ.ಟಿ. ದೇವೇಗೌಡರು. ಹೌದು, ಕಳೆದ ಕೆಲವು ಸಮಯದಿಂದ ಜೆಡಿಎಸ್ ವರಿಷ್ಠರಿಂದ ಅಂತರ ಕಾಯ್ದುಕೊಂಡಿರೋ ಜಿ.ಟಿ. ದೇವೇಗೌಡರ ನಡೆ ಈಗ ಇಡೀ ರಾಜ್ಯ ರಾಜಕಾರಣದಲ್ಲಿ ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ಕಾಂಗ್ರೆಸ್ಗೆ ಬೇಕಾಗಿರುವ ಆ ಒಂದು ಮ್ಯಾಜಿಕ್ ಮತವನ್ನ ಜಿ.ಟಿ. ದೇವೇಗೌಡರು ಹಾಕ್ತಾರಾ ಅಥವಾ ತಮ್ಮ ಸ್ವಂತ ಪಕ್ಷದ ಮೈತ್ರಿ ಅಭ್ಯರ್ಥಿಗೆ ನಿಷ್ಠೆ ತೋರಿಸ್ತಾರಾ? ಜಿ.ಟಿ.ಡಿ ನಡೆ ಎತ್ತ ಕಡೆ ಎಂಬುದು ಸದ್ಯದ $1 ಮಿಲಿಯನ್ ಪ್ರಶ್ನೆ. ಒಂದು ವೇಳೆ ಜಿ.ಟಿ. ದೇವೇಗೌಡರು ಅಡ್ಡ ಮತದಾನ ಮಾಡಿದ್ರೆ ಕಾಂಗ್ರೆಸ್ನ 5ನೇ ಅಭ್ಯರ್ಥಿ ನಿರಾಯಾಸವಾಗಿ ಗೆಲ್ತಾರೆ. ಇಲ್ಲವೇ ಅವರು ತಟಸ್ಥರಾಗಿ ಉಳಿದ್ರೂ ಲೆಕ್ಕಾಚಾರಗಳು ಉಲ್ಟಾಪಲ್ಟಾ ಆಗುತ್ತೆ. ಒಟ್ನಲ್ಲಿ ಒಂದೊಂದು ಮತವು ನಿರ್ಣಾಯಕವಾಗಿರುವ ಈ ಪರಿಷತ್ ಚುನಾವಣೆ ಕೇವಲ ಸಂಖ್ಯೆಗಳ ಆಟವಲ್ಲ, ಇದು ನಾಯಕರ ರಾಜಕೀಯ ಭವಿಷ್ಯ ಮತ್ತು ಪಕ್ಷಗಳ ಪ್ರತಿಷ್ಠೆಯ ಜಿದ್ದಾಜಿದ್ದಿ. ಜಿ.ಟಿ. ದೇವೇಗೌಡರು ಯಾವ ತೀರ್ಮಾನ ತಗೋಬಹುದು ಅಂತ ನಿಮ್ಗನ್ಸುತ್ತೆ? ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಮತ್ತಷ್ಟು ರಾಜಕೀಯ ಅಪ್ಡೇಟ್ಗಳಿಗಾಗಿ ನಮ್ಮ ವಾರ್ತೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.